ರೈತ ಏನ್ ಮಾಡೋದಿಲ್ಲ ಆಗುಡಿ ಲಬುಟ್ಟಿ ಇವೆಲ್ಲ ದನಕರ ಮಾರಿ ತುಂಬುದಾಗಿತ್ರಿ ಇವಕ್ಕೆಲ್ಲ. ಮಹಾರಾಷ್ಟ್ರ ಕಡೆ ಎಲ್ಲ 3625 ಕೊಡಾಕತ್ತಾರು. ಇವ್ರಿಗೆ 3500 ಕೊಡಾಕ ಏನ್ ಬ್ಯಾನ್ ಆಗ್ತೈತೆ ಅಂತ ನಾವ್ ಕೇಳ್ತೇವ್ರಿ. ರೈತ ಜೀವನ ಹೆಂಗ್ ಮಾಡೋದ್ರಿ? ಒಂದ್ ವರ್ಷ ಸುಟ್ಟಿದೇವ್ರಿ ನಾವ ಬೆಂಕಿ ಐತಿ ಕೀಟ ಆಗಿ ಹೋಗೈತ್ರಿ. ಯಾಕ್ರಿ ನಾವು ಆರ್ಮಿ ಕಳ್ಸ್ಬೇಕು ಇಲ್ಲ, ಆರ್ಮಿ ಕಳ್ಸಿ ನಮ್ಮ ಮಕ್ಳು ಸಾಯ್ಬೇಕು, ಈಗ ತುಳು ನಾವು ಸಾಯ್ಬೇಕು, ಈ ಗೋಳಿ ಮಕ್ಕಳು ಮಜಾ ಮಾಡ್ತೀವಿ. ಒಕ್ಕಲಿಗೆ ಒಕ್ಕದಿದ್ರೆ ಬಿಕ್ಕುವುದು ಜಗವೆಲ್ಲ. ಯಾಕೆ ಈ ಥರ ಹೇಳತ್ತಂದ್ರ, ರೈತ ದೇಶದ ಬೆನ್ನೆಲುಬು ಅಂತಂದು ರಾಜಕಾರಣಿಗಳು ಏನೋ ಒಂದು ಸಂಘಟನೆ ನಡೀಲಿ, ಒಂದು ಸಮಾವೇಶ ನಡೀಲಿ, ಅಲ್ಲಿ ಈ ತರ ಕೆಲವೊಂದಿಷ್ಟು ಮಾತುಗಳನ್ನ ಹೇಳಿ ರೈತನ ಅಟಕ್ತಾ ಇರ್ತಾರ. ಆದ್ರ ದೇಶಕ್ಕೆ ಕನ್ನಡುವಂತ ರೈತ ತನ್ನ ಹೊಟ್ಟೆಯನ್ನ ನೆಲಕ್ಕೆ ಹಾಕೊಂಡು ರೋಡಿ ಬಂದು ಪ್ರತಿಭಟನೆ ಮಾಡತ್ತಾನ. ಇದನ್ನ ಕೇಳಾಕ ಯಾವುದೇ ರೀತಿಯಾದಂತ ರಾಜಕಾರಣಿಗಳು ಬರ್ತಿಲ್ಲ, ಸೆಲೆಬ್ರಿಟಿಗಳು ಬರ್ತಿಲ್ಲ. ಸೊ ಇಲ್ಲಿ ಯಾವ ರೀತಿಯಾಗಿ ಕಬ್ಬನ್ನ ಬೆಳಿತಾರ ಅನ್ನೋದನ್ನ ನಾನು ನಿಮ್ಗೆ ಪೂರ್ತಿ ತೋರ್ಸಕ್ ಬಂದೀನಿ. ಸೊ ಬರ್ರಿ ನೋಡೋಣ. ನಮಸ್ಕಾರ ರೀ. ನಾವಣ ರೈತರ್ರಿ. ಇದಕ್ಕ ಡ್ರಿಪ್ ಮಾಡಿ ಕುರಿ ಕತ ಕಡ್ದು ಲಾಗೋಡಿ ಮಾಡಿ ಎಲ್ಲಾ ಮಾಡಿ ಇಲ್ಲಾಂದ್ರು ಸುಮಾರು 50,000 ರಿಂದ 60,000 ರೂಪಾಯಿ ಖರ್ಚು ಬರ್ತೈತ್ರಿ. ಇಷ್ಟೆಲ್ಲಾ ಮಾಡಿ ರೈತಗೆ ಏನು ಉಳಿಯಲ್ರಿ. ಇದ್ರಾಗ 1 ಎಕರೆಕ ಸುಮಾರು ಇಲ್ಲಾಂದ್ರ ಒಂದ್ 35 ರಿಂದ 40 ಟನ್ ಕಬ್ಬ್ ಆಗ್ತದ. ಅದ್ರಾಗ ಖರ್ಚೆಲ್ಲಾ ತೆಗದು ಉಳಿಯೋದು ಬಾಳ ಅಂದ್ರ 15 ರಿಂದ 20,000 ಉಳಿತದ. ಅದ್ರಾಗ ಇವ್ರು ಸರಿಯಾದ ಫ್ಯಾಕ್ಟ್ರಿ ಮಾಲಕರು ಸರಿಯಾದ ನಿಗದಿತ ಬಿಲ್ ಕೊಡ್ತಾ ಇಲ್ಲ. ಮತ್ತೆ ಏನ್ ಮಾಡೋದು? ನಮ್ನೆ ಆಗಿ ತೊಂದ್ರೆ ಆಗೈತ್ರಿ. 14 ತಿಂಗಳು ಹೋಗ್ತಾವ್ರಿ ಒಂದು ಕಬ್ಬು ಹೋಗ್ಬೇಕಾದ್ರೆ. 14 ತಿಂಗಳು ಹೋಗಿ ಮತ್ತೆ ಬಿಲ್ ಅವ್ರ ಮತ್ತ 1 ತಿಂಗಳು 2 ತಿಂಗಳು ಬಿಡ್ತಾರ್ರಿ. ರೈತ ಏನ್ ಮಾಡೋದಿಲ್ಲ ಆಗುಡಿ ಲಬುಟ್ಟಿ ಇವೆಲ್ಲ ದನಕರ ಮಾರಿ ತುಂಬುದಾಗಿತ್ರಿ ಇವಕ್ಕೆಲ್ಲ. ಕಸಕ್ಕೆ ಆಳು ಬರಂಗಿಲ್ರಿ. 300-400 ತಗೋತಾರು. ಸರಿಯಾಗಿ ಇವಕ್ಕೆ ವ್ಯವಸ್ಥೆ ಇಲ್ಲ. ಆಗುಡಿ ತರ್ಬೇಕಾದ್ರೆ ರೊಕ್ಕ ಇರೋದಿಲ್ರಿ ರೈತಗ. ಮತ್ತೀಗ ನಾವು ಕ್ವಾಡಿ ಪಿಡಿ ತೆಗೆದು ಹೊಳ್ಳಿ ಬೆಳೆ ಮಾಡ್ಬೇಕಾದ್ರೆ ಗೋಧಿ ಸದಕ ಅಂತಂದ್ರಿ ಈ ನಮ್ನಿ ಹಿಂಗೆಲ್ಲ ಮುಂದೆ ಹೋಯ್ತಾರ್ರಿ. ಟ್ರ್ಯಾಕ್ ಮಾಡ್ಕೋತಾ ಇದನ್ನ ಮಾಡ್ಕೋತಾ ಸರಿಯಾಗಿ ಅವ್ರು ಪ್ಯಾಟದವ್ರು ಹೇಳಿ ಇಟ್ಟು ಕೊಡ್ತೇವೆ ಅಂತ ಹೇಳಿ ಮಾಡಿದ್ರೆ ಬತ್ ಚಲೋ ಅಲ್ಲಿಗೆ ಆತವ್ರಿ. ಈಗ 1.5 ತಿಂಗಳು ಮುಂದೆ ಬತ್ರಿ. ಏನು ಹೊಳ್ಳಿ ಬೆಳಿ ಹೆಂಗೆ ಮಾಡೋದ್ರಿ? ಏನು ಮಾಡೋದು? ಎಲ್ಲ ಭಾಳ ತೊಂದ್ರೆ ಐತ್ರಿ ರೈತದ. ಹೀಗಾಗಿ ಎಲ್ಲ 3,200 ಏನ್ ಫ್ಯಾಕ್ಟ್ರಿ ಮಾಲಕರು ಏನ್ ಕೊಡ್ತಾರ ಅಂತಾರಲ್ಲ, ಅದ್ ರೈತಗೆ ಏನು ಉಳಿಯಲ್ಲ ರೀ. ಏನು ಉಳಿತ್ರಿ? ಏನು ಉಳಿಯಲ್ಲ. 3,500 ಏನ್ ನಮ್ಮ ರೈತರ ಗುರ್ಲಾಪುರದಲ್ಲಿ ಏನ್ ಪ್ರತಿಭಟನೆ ಮಾಡಾಕ್ತಾರಲ್ಲ, ಅವ್ರದ ಸರಿಯಾಗಿ ಐತ್ರಿ. ಅದ 3,500 ರೂಪಾಯಿ ಕೊಟ್ರನ ಒಂದ್ ಸ್ವಲ್ಪ ರೈತಗ ಹೊಟ್ಟೆ ತುಂಬತೈತ್ರಿ. ಈಗ ಏನ್ 3,200 3,000 ಕೊಡ್ತಾನ ಅಂತಾರಲ್ಲ, ಅದು ರೈತನ ಬಡ್ಡಿ ಹೋಗ್ತೈತ್ರಿ. ಅದ ಪಾಪ ಸಾಲ ಸೂಲ ಮಾಡಿ ಅಲ್ಲಿ ಇಲ್ಲೂ 2-3 ರೂಪಾಯಿ ಬಡ್ಡಿ ತೆಗೆದು ಸಾಲ ಸೂಲ ಮಾಡಿ ಕಬ್ಬ ಬೆಳಿ ಮಾಡಿರ್ತಾನ್ರಿ. ಅದ ಅವ್ನ ಬಡ್ಡಿ ಅಂತ ಹೋಗ್ಬಿಡ್ತೈತ್ರಿ. ಅಸಲ್ ಹಂಗ ಉಳ್ಕೋತ ಹೋಗ್ಬಿಡ್ತೈತ್ರಿ. ಮತ್ ನಮ್ಮಲ್ಲಿ ಒಂದ್ ಬೀಜ ಇರ್ತಾವ ಇರ್ದಲ್ ಬೇರೆ ಕಡೆ ತರಕ್ ಹೋಗ್ಬೇಕಾದ್ರೆ 4,000-5,000 ಹೇಳ್ಬಿಡ್ತಾರ್ರಿ. 1 ಎಕರೆಯಿಂದ 2 ಎಕರೆ ಕಬ್ಬ ಹಚ್ಬೇಕಾದ್ರ ಒಂದೊಂದ್ಸಲ ಬೀಜ ಇರಲ್ರಿ. ಮತ್ ಬೇರೆ ಅಂದ್ರ ಹೊರಗಿನ ಕಡೆ ಎಲ್ಲೇರೆ ಹೋಗಿ ಬೀಜ ತರಬೇಕ್ರಿ. ಅಲ್ಲಿ 4,500 ರೂಪಾಯಿ ಟನ್ನಿಗೆ ಒಂದು ಟನ್ನಿಗೆ ಬೀಜ್ರಿ. ಮತ್ ಹೇರ್ಕೊಂಡ್ ಬರೋದ ಮಾಡುದ ಅಂದ್ರಿ. ಇಲ್ಲಿ ಇದನ್ನ ಮಾಡಿ ಆಳುಗಳು ತಗೊಂಡ್ ಹಚ್ಬೇಕಾದ್ರ ಸುಮಾರು 40,000 ರಿಂದ 50,000 ರೂಪಾಯಿ 1 ಎಕರೆ 1.5 ಎಕರೆಗೆ ಖರ್ಚು ಆಗ್ತತ್ರಿ. ಹಚ್ಬೇಕು ಬಿಡ್ಬೇಕು ಈ ನಮ್ನಿ ಆಗಿಬಿಟ್ಟೈತ್ರಿ. ಅದ 12 ತಿಂಗಳು ಬರುತ್ತೆ ನೋಡಿ. 14 ಹಿಡ್ಕೊಂಡ್ 12 ತಿಂಗಳು ರೀ. 12 ರಿಂದ 14 ತಿಂಗಳು. 1 ವರ್ಷ ಮೇಲೆ 2 ತಿಂಗಳೆಲ್ಲ ಬರುತ್ತೆ. ಮುಂಚೆಲೆ ಬೆಲೆ ಎಷ್ಟು ಕೊಡ್ತಿದ್ರು? ಬೆಲೆ ಪೈಲು 3,000 ರೂಪಾಯಿ ಕೊಡ್ತಿರ್ರಿ. ಮಾನ್ಯ ರೈತರ ಈ ಗುರ್ಲಾಪುರಕ್ಕ ಪ್ರತಿಭಟನೆ ಮಾಡಾನ ಒಂದ್ 200 ರೂಪಾಯಿ ಹೆಚ್ಚಿಗೆ ಕೊಡ್ತಾನ ಅಂದ್ರಿ. ಅದ್ 200 ಕಿತ್ತಬು ಈಗ ಮಹಾರಾಷ್ಟ್ರ ಕಡೆ ಎಲ್ಲಾ 3,625 ಕೊಡಾಕತ್ತಾರು. ಇವ್ರಿಗೆ 3,500 ಕೊಡಾಕ ಏನ್ ಬ್ಯಾನ್ ಆಗ್ತೈತಿ ಅಂತ ನಾವ್ ಕೇಳ್ತೇವ್ರಿ. ಅಂದ್ರ ಅಲ್ಲಿ 3,600 ಎಲ್ಲ ಕೊಡಾಕತ್ತಾರಲ್ಲ, ಇನ್ನು 125 ಅದ ಮಹಾರಾಷ್ಟ್ರ ಎಲ್ಲ ಹೆಚ್ಚೈತ್ರಿ. ಇಲ್ಲಿ 3,500 ರೂಪಾಯಿ ಕೊಡಾಕ ಏನಾಗ್ತೈತ್ರಿ ಇವ್ರಿಗೆ? 3,000 ಇವತ್ತ ಏನೋ ಇದನ್ನ ಮಾಡಿದಾರ್ರಿ. 3,200 ಕೊಡ್ತಾನ ಅಂದ್ರು. ಇವತ್ 3,350 ಏನೋ ಕೊಡ್ತಿದ್ದಾನ ಅಂದಾರ. ಇನ್ನು 150 ಹಾಕಿ ಕೊಟ್ರೆ ಏನಾಗ್ತೈತ್ರಿ ಇವ್ರಿಗೆ? ಸುಮಾರು ಇಲ್ಲ ಅಂದ್ರ ಒಂದ್ ಟನ್ನಿಗೆ 13,000 ರಿಂದ 14,000 ರೂಪಾಯಿ ಅವ್ರಿಗೆ ಇದನ್ನ ಆಗ್ತೈತ್ರಿ. ಒಂದ್ 3,500 ರೂಪಾಯಿ ರೈತಗೂ ಕೊಡಾಕ ಏನಾಗ್ತೈತ್ರಿ? ಅಲ್ಲಿ ಫ್ಯಾಕ್ಟ್ರಿ ಒಳಗ ಒಂದ್ ಸಿಪ್ಪಿ ಹಿಡಿದು ಒಂದ್ ಇದನ್ನ ಒಂದ್ ಮಳ್ಳಿ ಇದನ್ನ ಸುಕಾಟ ನಾವು ಪ್ಯಾಟ್ರಿ ಮಳಿ ತರಬೇಕಾರ ನಮ್ಗ ಟನ್ನಿಗೆ ಎಷ್ಟೋ ಹಿಡಿತಾರ. ಒಂದು ಅಲ್ಲಿ ಫ್ಯಾಕ್ಟ್ರಿದಾಗ ಒಂದ್ ಏನು ನಾಶ ಆಗಲ್ರಿ. ಒಂದ್ ಮಳ್ಳಿ ಹಿಡ್ಕೊಂಡ್ ಒಂದ್ ಬೂದಿ ಸಕಟ್ಟೆಲ್ಲ ಹೋಗಿ ಬಿಡುತ್ತೆ. ಮಾರ್ತೈತ್ರಿ ಅವ್ರಿಗೆ. 1 ಟನ್ನದಿಂದ ಅವ್ರಿಗೆ 14 ರಿಂದ ಎಲ್ಲ ಅವ್ರ ಅದಾವ್ರಿ. MP MLA ಗಳು ಅದಾವ. ಅವ್ರ ಯಾಕೆ ಮಾಡ್ಯಾರು ನೋಡ್ರಿ? ಫ್ಯಾಕ್ಟ್ರಿ ಎಲ್ಲಾ MP MLA ಗಳನ್ನ ಮತ್ತೆ ಇಲೆಕ್ಷನ್ ಇರ ನಮ್ಮ ಹತ್ರ ಓಡಿ ಬರ್ತಾರ್ರಿ. ಎಲ್ಲಾ ಬರ್ತಾರ್ರಿ.
ಎಲೆಕ್ಷನ್ ಟೈಮ್ದಾಗ ಕಾಲ್ ಬೀಳ್ಕೋತ ಅನ್ನ ಅಪ್ಪ ತಂದ ಆದ್ರೂ ಮತ್ತ 5 ವರ್ಷ ಹೋಗೇ ಬಿಟ್ರಿ ಅವ್ರು. ಹೋಗೇ ಬಿಡ್ತಾರ್ರಿ. ರೈತನ ಪರಿಸ್ಥಿತಿ ಬಾಳ ಕೆಟ್ಟೈತ್ರಿ. ಈಗ ನೋಡ್ರಿ ಸಾಲ ಸೂಲ ಮಾಡಿ ಎಲ್ಲಾ ಕಬ್ಬ ಹಚ್ಚಿ ಎಲ್ಲಾ ಲುಕ್ಸಾನ ರೀ. ಹೀಗಾಗಿ ರೈತನ ಗೋಳ ಯಾರು ಕೇಳಾರಿಲ್ರಿ. ಆ ಫ್ಯಾಕ್ಟ್ರಿ ಮಾಲಕರೇನ್ರಿ MP MLA ಗಳದಾರು ಆರಾಮ್ ಬೆಂಗ್ಳೂರ್ದಾಗ ಕುತ್ಕೊಂಡು ಅಲ್ಲೇ ಇರ್ತಾರ. ಅವ್ರ ಬೆಳಗಾವ್ ಬೆಂಗ್ಳೂರು ಅಲ್ಲೇ ತಿರ್ಗಾಡ್ತಾರು. ಇಲ್ಲಿ ಬಂದ್ ಕೇಳಾರಿಲ್ರಿ. ಗುರ್ಲಾಪುರದಾಗ ಈಗ 4 ರಿಂದ 5 ದಿನ ಪ್ರತಿಭಟನೆ ನಡೆಯಕತ್ತೈತಿ. ಅಲ್ಲಿ ಒಬ್ಬ MLA ಒಬ್ಬ MP ಇಲ್ರಿ. ಇಲ್ಲಿ ನಮ್ದು BA ಮುಗ್ದೈತ್ರಿ. BA ಮುಗುದು ನಾನು ಧಾರವಾಡದಲ್ಲಿ 2.5 ವರ್ಷ ನಾನು ಓದಿ ಬಂದಿನ್ರಿ. ಸರಿಯಾಗಿ ಕಾಲ್ಫಾರ್ಮ್ ಆಗ್ಲಾಗನ ನಾನು ಈಗ ರೈತಾಪಿ ಮಾಡಾಕತ್ತೀನಿ ನೋಡ್ರಿ. ಸರಿಯಾದ ಬೆಲೆ ಇಲ್ರಿ. ಈಗ ಏನ್ ಮಾಡುದ್ ನೋಡ, ಅವ್ರು ಟ್ರ್ಯಾಕ್ ಮಾಡ್ಯಾರ, ಅವ್ರು ಬರೋಬ್ಬರಿ ಐತ್ರಿ. ಅದ ಯಾವಾಗ ಇದನ್ನ ಮಾಡ್ತಾರೋ ಎಂದ್ ಕೊಡ್ತಾರೋ ಏನ್ ನಮನಿ ಮಾಡಿ ಇಟ್ಟಾರ ನೋಡ್ರಿ. ಹೆಂಗ್ ಮಾಡುದ್ರಿ ರೈತ ಜೀವನ ಹೆಂಗ್ ಮಾಡುದ್ರಿ? ಒಟ್ಟು ದುಡ್ಡು ಕೊಡ್ಬೇಕಾದ್ರೆ ತ್ರಾಸ್ರಿ, ಇದನ್ನ ಮಾಡ್ಬೇಕಾದ್ರೆ ತ್ರಾಸ್ರಿ, ಎಲ್ಲ ಅನುಕೂಲ ಇಲ್ರಿ. ಸರಿಯಾಗಿ ಟ್ರಾಕ್ಟರ್ ಹೊಸ ಕೊಡ್ಬೇಕಾದ್ರೆ ಅವ್ರಿಗೆ ಡ್ರೈವರ್ ರೊಕ್ಕ ರೀ, ಕಡಿಯವ್ರ ರೊಕ್ಕ 4 ತಿಂಗಳು ಮುಂದೆ ಹೋಗ್ತಾರ್ರಿ. ಈ ನಮ್ನಿ ಆಗ್ಬಿಡತ್ರಿ ಬಿಸಿಲ್ಗಿ. ಯಾರು ಕಡಿಯಲ್ರಿ ಹ್ಯಾಂಗ್ ಬರಲ್ಲ. ಅವಾಗ ಬೇರೆಯವ್ರಿಗೆ ಹ್ಯಾಂಗ್ ಬರದ್ರಿ? ಸಣ್ಣ ಪುಟ್ಟ ದೊಡ್ಡ ರೈತರು ಏನ್ ಮಾಡ್ತಾರ, ಇದನ್ನ ಟ್ರಾಕ್ಟರ್ಲಿ ಹಚ್ಚಿ ಕಡಿಸ್ತಾರ್ರಿ. ನಮ್ಮಂತವ್ರು ಏನ್ ಮಾಡುದು, ತೆಗ್ಗದಿನ್ಯಾಗ ಬರ್ದಿದ್ರಿ ಅದ ಬರಂಗಿಲ್ರಿ. ಹಿಂಗಾಗಿ ದೊಡ್ಡ ತ್ರಾಸ. ಅದಕ್ಕೆ ಆಗ್ವಾತ್ರಿ ಕಬ್ಬಿಂದ. ಈಗ ಕಬ್ಬು ತೇವ್ ಕಡ್ರಿ. ಫ್ಯಾಕ್ಟ್ರಿ ಮಾಲಕರ ಏನ್ ಮಾಡ್ತಾರಿ, ನಮ್ ಗಸಕನ ಒಮ್ಮೆ ಬಿಲ್ ಹಾಕಲ್ರಿ. ಅವ್ರ ಬಿಲ್ ಏನ್ ಮಾಡ್ತಾರು, ಕಬ್ಬ ಕಳಿಸಿ 2 ತಿಂಗಳಿಗೆ ಬಿಲ್ ಕಳಿಸ್ತಾರ್ರಿ. ಅದು ಬಿಲ್ ಕಳಿಸಿ ಒಮ್ಮೆ 3,000 ಕಳಿಸ್ರ 3,200 15 ದಿವಸ ಮಾಡ್ತಾರ. ಏನು ಉಳ್ಕಿದ್ದೇನು ಬಿಲ್ ಇರ್ತೈತ್ರಲ್ಲ ಅದನ್ನ ಆಮೇಲೆ ಹಾಕ್ತಾನೆ ಅಂತ ಅದ್ ವರ್ಷ ಹೋತ್ರಿ. ಅದನ್ನು ಹಾಕಿರಿ ಹಾಕ್ಲಿಲ್ಲ ಅಂದ್ರೆ ಇಲ್ಲ. ಇಂತ ಸಿಚುವೇಶನ್ ಅಂದ್ರ ಫ್ಯಾಕ್ಟ್ರಿ ಮಾಲಕರು ಈ ತರ ಮಾಡ್ತಾ ಇದಾರ. ರೈತರನ್ನಂದ್ರ ಒಟ್ಟ ಕಾಲ್ ಕಸ ಅಂತ ತಿಳ್ಕೊಂಡ್ಬಿಟ್ಟಿದಾರ್ರಿ. ಒಟ್ಟ ಅವ್ರ ಮತ್ ಸರ್ ಅಂದ್ರೆ ಈಗ ನೋಡ್ರಿ ಒಟ್ಟ ಅವ್ರ ಅಂದ್ರ ದುಡ್ಡ ಒಟ್ಟ ಸಿಕ್ಕಾಪಟ್ಟೆ ಏನ್ ಮಾಡ್ತಾರ್ರಿ ಇವ್ರು ಕೊಟ್ಟ ಹಚ್ಕೊಡ್ತಾರ. ಹೆಂಗಾರು ಕಬ್ಬ ಕೊಡತಾರ ಅಂತ ಹೇಳ್ತಾರಲ್ಲ. ಹಚ್ಚಿದ ಒಂದ್ ಬೆಳೆ ಕೊಡಬೇಕಲ್ಲ. ಹೆಂಗಾರ್ಬಿ ಇದಕ್ಕ ಕಮ್ಮಿ ಮಾಡ್ಬೇಕು ಕೊಡ್ಬೇಕಾದ್ರಿ. ನಾವು ಇಟ್ಕೊಂಡ್ ಕುಂಡದೈತ್ರಿ ಅಂತ ತಿನ್ನೋದೈತಿ. ಜೋಳ ಕಾಳ ಐತಿ, ದನಿಗೆ ಹೊಡೋದು ಹಾಕಾಕಡೆ ಬರೋದು ಜೋಳ ಇದ್ದವ್ರಿ. ಇದೇನ್ ಮಾಡುದ್ರಿ? 1 ವರ್ಷ ಸುಟ್ಟಿದೇವ್ರಿ ನಾವ. ಬೆಂಕಿ ಐತಿ, ಕೀ ಟೈಪ್ ಆಗಿ ಹೋಗೈತ್ರಿ. ಅವಾಗೆಲ್ಲ ಪ್ಯಾಟ್ರಿಗಳು ಕಮ್ಮಿ ಇದ್ರಿ. ಈಗ ಪ್ಯಾಟ್ರಿ ಹೆಚ್ಚದಾವು, ಇಟ್ಟು ಕೊಡುವಾರ್ರಿ ಬಿಲ್. ಏನ್ ಮಾಡುದ್ರಿ? ರೈತನ ಗೋಳ ಅಡ್ಡ ಆಯ್ತ್ರಿ. ಈಗ ಬೆಳೆದ ಇದಾರಲ್ಲ ಗೊಂಜಾಳ ಬೆಳೆದ್ರಿ ಹಿಂಗ ಆತಾವ ನೋಡ್ರಿ. ರೋಗ ಬಿದ್ದು ಹೋಗ್ತಾವ ನೋಡ್ರಿ. ಇಲ್ದಾವ್ ನೋಡ್ರಿ. ಏನ್ ಮಾಡೋದು? ದನ ಕರಾಟ ಅದಾವ್ರಿ. ಅವು ಹಾಲ ಹೈನ ಹಾಕಿ ಸಂತಿ ಉಪ್ಪ ಇನ್ನೇ ಮಾಡುದ್ರಿ. ಇವಾಗ ಸರಿಯಾದ ಬೆಲೆ ಸಿಗ್ಲಿಕ್ಕಂದ್ರ ಈಗ ನೀವು ಬೆಂಕೇಶನ್ ಅಂತ ಹೇಳಿದ್ರಲ್ಲ, ಮುಂದಿನ ಜೀವನ ಹೆಂಗ್ ನಿಮ್ದು? ಮುಂದಿನ ಜೀವನ ಏನ್ ಮಾಡುದ್ರಿ? ಮತ್ತೆ ಅವ್ರ ಮ್ಯಾಗ ಆಡ್ರಸದ್ರಲ್ಲ. ಮತ್ತೆ MLA MP ಮ್ಯಾಗ್ರಿ ಇವ್ರ ಮ್ಯಾಡ್ರಿ. ಈಗ ಇತ್ರಾಗ ಮೇ ಜೂನ್ ಇತ್ರಾಗ ಅದು ಹಂಗಾಗೈತ್ರಿ. ಲಾಸ್ಟ್ಗ ಮತ್ತೆ ಯಾರು ಕಡ್ಯಾಕ ಬರಂಗಿಲ್ರಿ. ಎಷ್ಟ್ ಆದಟ್ ಕಡ್ದು ಹಚ್ಕೊಡ್ರಲ್ಲ. ಮತ್ತೆ ಹಿಂಗ ಆಗಿ ಕೀ ಟೈಪ್ ಆಗಿ ಹೋಗ್ಯಾವ್ರಿ. ಏನ್ ಮಾಡಾಕ್ ಮೇಳೈತ್ರಿ? ಈಗ ಇಟ್ಟೋಡಿ ಚಾಲು ಆಗಿ 1.5 ತಿಂಗಳು ಆಗ್ಬೇಕಿದ್ರಿ. ಮನ ಮ್ಯಾಗ ಆಗ್ಬೇಕಿತ್ರಿ. ಇದು ಈಗ 2 ದಿವ್ಸ ಬತ್ರಿ. ಒಂದೊಂದ್ ಟೈಮ್ದಾಗ ನೀರ್ ಇರಲ್ರಿ. ರೈತ ಅಲ್ಲಷ್ಟು ಸ್ವಲ್ಪ ನೀರ್ ಹಾಸಿ ಹೆಂಗೋ ಇದನ್ನ ಮಾಡಿ ಡ್ರಿಪ್ ಎಲ್ಲ ಮಾಡಿ ಅಷ್ಟ ಅದನ್ನ ಕಬ್ಬ ಹಿಡಿದು ತನ್ನ ಜೀವನವನ್ನು ಪಣಕ್ಕೆ ಇಟ್ಟು ಅದನ್ನ ಪಾಪ ಕಬ್ಬ ಹಿಡಿತಾನ್ರಿ. ಸಣ್ಣ ಮಕ್ಕಳನ್ನು ಸ್ಕೂಲ್ಗೆ ಹಾಕಿ ಅವ್ರ ಫೀ ತುಂಬಾಕು ಆಗಲ್ರಿ. ಕಡೆಗೆ ಬಡ್ಡಿ ಸಾಲ ಸೂಲ್ದಾಗ ಒಂದ್ ಜೀವನಾನ ಕಳೆದ್ ಹೋಗ್ತೈತ್ರಿ. ಹೀಗಾಗಿ ಹಿಂಗಾದ್ರ ಹೆಂಗ್ರಿ? ಇವ್ರಿಗೇನ್ MP MLA ಗಳಿಗೇನು ಇವ್ರನ್ನ ಫ್ಯಾಕ್ಟ್ರಿ ಇದ್ದಾರ ಇವ್ರಿಗೇನ ಇದನ್ನ ಆಗ್ತೈತೇನ್ರಿ? ಬ್ಯಾನ್ ಆಗ್ತೈತೇನ್ರಿ? ಬಂದ್ ಬಿಲ್ ಅನ್ನ ನಿಗದಿ ಮಾಡ್ಬೇಕ್ರಲ್ಲ. ಏನ್ ನಾವ್ ಬಾಳೇನ ಇವ್ರನ್ನೇನ್ 5,000 10,000 ಕೊಡಂತ ಕೇಳಾಕ್ತೇವನ್ರಿ? ಕೊಡೋದು ಎಷ್ಟು 3,500 ರೂಪಾಯಿ ಕೊಡಂತ ಅಷ್ಟ ಕೇಳಾಕತ್ತವ್ರಿ ನಾವು. ಅದಕ್ಕೂ 5-6 ದಿನ ಆಯ್ತ್ ಕರೆ ಹೋರಾಟ ಮಾಡತ್ತೇವ್, ಕರೆ ಕೊಡ್ತಾ ಇಲ್ಲ. 1 ಎಕರೆ ತೆಗಿಬೇಕಾದ್ರೆ 34 ಸಾವಿರ ತಕ ಬರ್ತೈತ್ರಿ. ಕಸ ತಕ್ಕೋಬೇಕು. ಹಾ ರೀ. ಮತ್ತ ಕಬ್ಬಿ ಎಣ್ಣೆ ಹೊಡಿಬೇಕು. ಹಾಲಿನ ಪಗಾರ ಮನಗಂಡ ತುಟ್ಟಿಗೈತಿ. ಗಳೆಗಾಡ ಮಾಡ್ಬೇಕಾದ್ರು ಅಷ್ಟ ಕಷ್ಟ ಐತಿ. ಅದಕ್ಕೆ ಲಾಗುಡಿ ಮಾಡ್ಬೇಕಾದ್ರೆ ಅಷ್ಟ ಕಷ್ಟ ಐತಿ. ಅದಕ್ಕೆ ನಾವ್ ಹೊಳ್ಳಿ ಬೀಜ ಬಿತ್ತಬೇಕ್ರಿ ಅಷ್ಟ ಕಷ್ಟ ಐತಿ ನಮಗ್ರಿ. ಈಗ ಎಷ್ಟು ಕೊಡ್ಬೇಕಾಗಿತ್ರಿ? ಈಗ ಬೆಲೆ 3,500 ರೂಪಾಯಿ. ನಮ್ ಕಬ್ಬಿಂದ ಏನ್ ಐತ್ರಿ 3,500 ರೂಪಾಯಿ ಕೊಡಬೇಕ್ರಿ. ಅದನ್ನ 3,500 ರೂಪಾಯಿ ಏನೈತ್ರಲ್ಲ ಕೊಡಬೇಕ್ರಿ. ಅದನ್ನ ಯಾನ್ ನಿಗದಿ ಮಾಡಿದಾರಲ್ಲ ಅದನ್ನ ಕೊಡಬೇಕ್ರಿ. ಯಾಕಂದ್ರ ಜಾಲಿ ಖರ್ಚ ಪಿ ನಮ್ದು ಒಂದೊಂದು ಕೆಲವ್ರ ಮಂದಿ 1/2 ಎಕರೆ 1 ಎಕರೆ ಕಬ್ಬು ಬೆಳಿತಾರ್ರಿ. ಅದ್ರ ಖರ್ಚು ಯಾನ್ ಆಕೈತ್ರಿ? 1 ಟನ್ ಕಬ್ಬ ತಗೋಬೇಕಾದ್ರೆ ನಾವು ಹೊರಗೆ ತಗೋಬೇಕಾದ್ರೆ 4,000 ರೂಪಾಯಿ ಹಿಡ್ತಾರ ಬೀಜ. 1 ಚೀಲ ಗೊಬ್ಬರ ಗಿಲಿ ಅಲ್ಲಿ ಕೇಳ್ರ 200 ರೂಪಾಯಿ, ಇಲ್ಲಿ ತಗೋಬೇಕಾದ್ರೆ 300 ರೂಪಾಯಿ ರೀ. ಒಂದ್ ಔಷಧಿ ಹೊಡಿಬೇಕಾದ್ರೆ 600-700 ರೂಪಾಯಿ ಖರ್ಚು ಬರ್ತೈತಿ. 1 ಎಕರೆ ಎಷ್ಟು ಟನ್ ಕಬ್ಬ ಆಕೈತಿ? ಅಂದ್ರೆ 1 ಎಕರೆಕ 60 ರೈತ ಬೆಳೆಯವ ಇಲ್ಲ ಅಂದ್ರ ರೀ ಇಲ್ಲಿ ನೀರ್ ಇದ್ದು ಅಂದ್ರ ರೀ 60 ಅಂದ್ರ 50 ಅಟ್ಟ ಕಬ್ಬ ಬೆಳಿತಾನ್ರಿ. ಆತರ ಮುಂದೆ ಕಬ್ಬ ಬೆಳ್ಯಾಕ್ ಸಾಧ್ಯ ಇಲ್ರಿ. ಯಾವ್ದ್ ರೈತ ಕಬ್ಬ ಬೆಳ್ಯಾಕ್ ಸಾಧ್ಯ ಇಲ್ರಿ. ಅದಕ್ಕೆ ಬೇಕಾದ ನೀರ್ ಹಾಕ್ಲಿ ಗೊಬ್ಬರ ಹಾಕ್ಲಿ 1 ಎಕರೆಕ್ 50 ಟನ್ ಇಲ್ದ್ರ ಅಟ್ಟ ಬೆಳಿತಾನ್ರಿ ಕಬ್ಬ. ಅದನ್ನ ಆದ್ರೆ ಬೆಲೆ ಸಿಗಬೇಕ್ರಲ್ಲ. ಬೆಲೆ ಸಿಕ್ಕರ್ನ ಅದು ರೈತ ಉದ್ದಾರ ಆತಾನ್ರಿ. ನಿಮ್ಮದೇನ ಒಟ್ಟು 3,500 ರೂಪಾಯಿ ಬಿಲ್? 3,500 ರೂಪಾಯಿ ನೀವು ನಿಗದಿ ಆಗ್ಬೇಕು. ಅದ್ ಕೊಡ್ಬೇಕ್ರಿ ರೈತರ ಬಿಲ್. ಇಷ್ಟರ ಮತ್ತೆ ಏನಿಲ್ಲ ಅನ್ಕತಕ ನಿಮ್ ಹೋರಾಟ ನಮ್ಗೆ ಹೋರಾಟ ನಾವು ನಿಲ್ಲಂಗಿಲ್ಲ. ನಾವು ಚಲೋ ಮಾಡ್ತೀವಿ ನಾವು ಹೋರಾಟ.
ಇಷ್ಟ ನಮ್ ಬಿಲ್ ರೀ ನಮ್ಗೆ ರೈತರ ಏನೈತಿ ರೈತರ ನಿಗದಿ ಏನೈತ್ರಿ ರೈತರ ನಿಗದಿ ಆಗಬೇಕಾದ್ರ ಬಿಲ್ ಅದನ್ರಿ ಕೇಂದ್ರ ಸರ್ಕಾರ ಹೋಗಿ ಮುಟ್ಟಬೇಕು ರಾಜ್ಯ ಸರ್ಕಾರ ಹೋಗಿ ಮುಟ್ಟಬೇಕಾದನ್ರಿ ಬೆಲ್ಲ